ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ರಾಧಿಕನ್ ಮನೆಯವರೆಲ್ಲ ಆಟೋಲ್ ಮುಂದೆ ಹೋದ್ರಣ. ರಾಧಿಕಾ ಈಗ ಒಬ್ಳೇ ಬರ್ತಿದ್ದಾಳೆ. ಅವಳಿಗೇನಾದ್ರೂ ಒಂದು ಗತಿ ಕಾಣಿಸೋಣ. ಅಯ್ಯೋ, ಆ ಹಾಳಾದ ರಾಧಿಕಾಯಿಂದ ಇರೋ ಒಬ್ಳು ಮಗಳು ಮದ್ವೆನೂ ನೆಮ್ಮದಿಯಾಗಿ ಮಾಡಕ್ಕಾಗ್ತಿಲ್ವಲ್ಲ. ಅವಳಿಂದ ಎಲ್ಲಿ ನಮ್ಮ ಮಗಳು ಮದುವೆ ನಿಂತೋಗ್ಬಿಡುತ್ತೋ ಅನ್ನೋ ಟೆನ್ಷನ್ ಅಲ್ಲೇ ಇರೋ ಹಾಗಾಯ್ತಲ್ಲ. ಕಮಲಾಕ್ಷಿ ಅವರೇ, ಯಾಕೆ, ಏನಾಯ್ತು? ಟೆನ್ಷನ್ ಅಲ್ಲಿದ್ದೀರಾ? ಅದು ಬಿಕ್ತಿಯಮ್ಮ, ಆ ರಾಧಿಕನಿಂದ ಎಲ್ಲಿ ಈ ಮದ್ವೆ ನಿಂತೋಗ್ಬಿಡುತ್ತೋ ಅನ್ನೋ ಟೆನ್ಷನ್ ಆಗ್ತಿದೆ ಬಿಕ್ತಿಯಮ್ಮ. ನೀವೇನು ಯೋಚನೆ ಮಾಡ್ಬೇಡಿ. ಆ ರಾಧಿಕಾ ಇಲ್ಲಿಗೆ ಬಂದ್ರೆ ತಾನೇ ಯೋಚನೆ. ಅದನ್ನೆಲ್ಲ ನಾನು ನೋಡ್ಕೋತೀನಿ, ನೆಮ್ಮದಿಯಾಗಿರಿ. ಹೌದಾ? ಬಿಕ್ತಿಯಮ್ಮ. ಏನ್ ಕಮಲಾಕ್ಷಿ ಅವ್ರೆ? ಬಿಕ್ತಿಯಮ್ಮ, ನಾನ್ ಮತ್ತೆ ಮತ್ತೆ ಹೀಗೆ ಕೇಳ್ತಾ ಇದ್ದೀನಿ ಅಂತ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಆ ಬಜಾರಿ ರಾಧಿಕಾ ಮತ್ತೆ ಅವ್ರ ಮನೆಯವರು ಮದ್ವೆಗ್ ಬರಲ್ಲ ತಾನೆ? ನಾನ್ ಹೇಳಿದ್ನಲ್ಲ ಬರಲ್ಲ ಅಂತ. ಪದೇ ಪದೇ ಕೇಳಿ ಯಾಕೆ ನನಗೂ ಟೆನ್ಷನ್ ಕೊಡ್ತಿದ್ದೀರಾ? ಆಯ್ತು ಆಯ್ತು ಬಿಕ್ತಿಯಮ್ಮ, ನೀವು ಕೋಪ ಮಾಡ್ಕೋಬೇಡಿ. ಅಬ್ಬಾ, ಈಗ ನನಗ್ ಸಮಾಧಾನ ಆಯ್ತು. ನಾನ್ ನಿಮಗೇನು ತೊಂದರೆ ಕೊಡಲ್ಲ. ನೀವು ಇವ್ರ ಜೊತೆ ಮಾತು ಮುಂದುವರ್ಸಿ. ಮುಂದುವರ್ಸಿ. ಅಬ್ಬಾ, ಆ ರಾಧಿಕನ್ ಮನೆಯವರು ಈ ಮದ್ವೆಗೆ ಬರಲ್ಲ ಅನ್ನೋ ವಿಷಯ ಕೇಳಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ಎಷ್ಟು ಬೈದ್ರು ಸ್ವಲ್ಪ ಕೂಡ ಮಾನ ಮರ್ಯಾದೆ ಅನ್ನೋದೇ ಇಲ್ಲ. ಅದ್ಯಾವ ಮುಖ ಇಟ್ಕೊಂಡು ಮದ್ವೆಗೆ ಬಂದಿದ್ದಾರೆ. ಶೋ, ಬಿಕ್ತಿಯಮ್ಮ, ಏನು? ಅದನ್ನ ಹೇಳ್ತೀನಿ, ನನ್ ಜೊತೆ ಬನ್ನಿ. ಎಲ್ಲಿಗೆ? ಬನ್ನಿ ಬಿಕ್ತಿಯಮ್ಮ, ಬನ್ನಿ ಬನ್ನಿ ಬಿಕ್ತಿಯಮ್ಮ. ಅಲ್ಲಿ ನೋಡಿ. ಅಲ್ಲ, ರಾಧಿಕನ್ ಮನೆಯವರು ಈ ಮದ್ವೆಗೆ ಬರಲ್ಲ, ನೀವು ಟೆನ್ಷನ್ ಮಾಡ್ಕೋಬೇಡಿ ಅಂದ್ರಲ್ಲ. ಇವ್ರು ಹೇಗ್ ಬಂದ್ರು ಇಲ್ಲಿಗೆ? ರಾಧಿಕನ್ ಮನೆಯವ್ರು ತಾನೇ ಬಂದಿರೋದು. ಬಿಡಿ, ಅವ್ರ ಜೊತೆ ರಾಧಿಕಾ ಬಂದಿಲ್ವಲ್ಲ. ಅಯ್ಯೋ, ಹೌದಲ್ವಾ? ಅವಳೆಲ್ಲ ಹೋದ್ಲು? ಅಯ್ಯೋ, ಯಾರೋ ಬಿದ್ಬಿಟ್ಟಿದಾರಲ್ಲ.
ಅಯ್ಯೋ ಏನಿದು ಒದ್ದಾಡ್ತಾನೆ ಇದಾರಲ್ಲ. ಬೇರೆ ಏನೋ ಸಮಸ್ಯೆ ಇರ್ಬೇಕು. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರೆ ಗೊತ್ತಾಗುತ್ತೆ. ಯಾವ ಆಟೋನು ಕಾಣಿಸ್ತಿಲ್ವಲ್ಲ. ತುಂಬ ಸೀರಿಯಸ್ ಆದವ್ರನ್ನ ಆಟೋದಲ್ಲಿ ಕರ್ಕೊಂಡು ಹೋಗ್ಬಾರ್ದು ಮೇಡಮ್, ಆಂಬುಲೆನ್ಸಲ್ಲೇ ಕರ್ಕೊಂಡು ಹೋಗ್ಬೇಕು. ಅಂದ್ರೆ ನಿನಗ್ ಫಿಟ್ಸ್ ಬಂದಿರ್ಲಿಲ್ವಾ? ಪಿಟ್ಸ್ ಬರ್ಸೋರ್ ನಾವು, ಪಿಟ್ಸ್ ಬರ್ಸ್ಕೊಳ್ಳಲ್ಲ ನಾವು. ಈ ತರ ನಾಟಕ ಮಾಡೋದಕ್ಕೆ ನಾಚಿಕೆ ಆಗಲ್ಲ? ಈ ನಾಚಿಕೆ ಗೀಚಿಕೆ ಎಲ್ಲ ಊರಿಂದ ಆಚೆ ಬಿಟ್ಟು ಬಂದಿರ್ತೀವಿ. ಏಯ್, ಯಾರ್ ನೀನು? ನಿನ್ನೆ ಕೇಳ್ತಿರೋದು ಯಾರ್ ನೀನು? ಅವನ್ ನಮ್ಮ ಕಲೀಗ್. ಕಲ್ಕೆ ಅಣ್ಣ, ಅಮ್ಮ ಇವಾಗ ಬಂದ್ರಾ? ಓನಪ್ಪ. ತಿಂಡಿ ತಿಂದ್ರಾ? ಆಯ್ತಪ್ಪ. ಆಂಟಿ, ಚಿರು ನಿಮ್ಮೆಲ್ಲರ ಹತ್ರ ಮಾತಾಡ್ಬೇಕಂತೆ. ಸ್ವಲ್ಪ ರೂಮ್ ಹತ್ರ ಬರ್ತೀರಾ ಪ್ಲೀಸ್? ಅತ್ತೆ, ಅದೇನು ಅಂತ ನೋಡೋಣ, ನಡೀರಿ. ಯಾರ್ ನೀವೆಲ್ಲ? ನಾವಾ? ನೋಡಿದ್ರೆ ಗೊತ್ತಾಗಲ್ವಾ? ಬಾಯ್ಬಿಟ್ ಬೇರೆ ಹೇಳ್ಬೇಕಾ? ರಸ್ತೆಲ್ ಹೋಗೋ ಹೆಣ್ಮಕ್ಳಿಗೆ ಯಾಕೆ ತೊಂದರೆ ಕೊಡ್ತಾ ಇದ್ದೀರಾ? ಬುದ್ಧಿ ಇಲ್ವಾ ನಿಮ್ಗೆ? ಹೌದು ಮೇಡಮ್, ಕೊಲೆ ಮಾಡೋರ್ಗೆ ಬುದ್ಧಿ ಇರಲ್ಲ. ಅಣ್ಣ, ಇವಳ ಹತ್ರ ಏನು ಮಾತು ಮುಗಿಸ್ಬಿಡೋಣ.